ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜಾಬ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಫೈನಲಿ ಇವತ್ತು ನಿಮಗೆ ಒಂದು ತುಂಬಾ ಒಳ್ಳೆ ಗುಡ್ ನ್ಯೂಸ್ ಬಂದಿದೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಕಡೆಯಿಂದ ದಿನಾಂಕ 30/12/2023 ಇವತ್ತು ಒಂದು ಅಧಿಸೂಚನೆಯನ್ನು ಬಿಟ್ಟಿದ್ದಾರೆ. ಏನಂದರೆ ವಿಷಯ ಇಲ್ಲಿ ನೋಡ್ಬೋದು ಸ್ನೇಹಿತರೆ. ವಿಷಯ ಏನಂತ, ರೇಟ್ ಅರ್ಜಿ ಸಂಖ್ಯೆ 4979 ಮತ್ತು 6588ಗಳಲ್ಲಿ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯವು ದಿನಾಂಕ 22/8/2023 ನೀಡಿರುವ ನಿರ್ದೇಶನದ ಅನ್ವಯ ಸಹಾಯಕ ಇಂಜಿನಿಯರ್ ವಿದ್ಯುತ್ ಹುದ್ದೆಗೆ ಕಲ್ಯಾಣ ಕರ್ನಾಟಕ ಮೀಸಲಾತಿ ಕೋರಿ ಅರ್ಜಿ ಸಲ್ಲಿಸಿ ಮಿಕ್ಕುಳಿದ ವೃಂದದಲ್ಲಿ ಆಯ್ಕೆಗೆ ಅರ್ಹತೆ ಪಡೆದಿರುವ ಅಭ್ಯರ್ಥಿಗಳಿಂದ ಇಚ್ಛಿತ ಪತ್ರ ಪಡೆಯುವ ಬಗ್ಗೆ. ಸೊ ಇಲ್ಲಿ ಉಲ್ಲೇಖಗಳಲ್ಲಿ ಉದ್ಯೋಗ ಪ್ರಕಟಣೆ ಸಂಖ್ಯೆ ಹಾಗೂ ರೇಟ್ ಅರ್ಜಿ ಸಂಖ್ಯೆಗಳನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, ನಿಗಮದ ದಿನಾಂಕ 1/2/2022 ಉದ್ಯೋಗ ಪ್ರಕಟಣೆ ಅನ್ವಯ ಸಹಾಯಕ ಇಂಜಿನಿಯರ್ ವಿದ್ಯುತ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದ್ದ ಕೆಲವು ಅಭ್ಯರ್ಥಿಗಳು ಕಲ್ಯಾಣ ಕರ್ನಾಟಕ ಮೀಸಲಾತಿಗೆ ಸಂಬಂಧಿಸಿದಂತೆ ಹೊರಡಿಸಲಾದ ಸರ್ಕಾರದ ದಿನಾಂಕ 1/2/2023 ಸುತ್ತೋಲೆಯನ್ನು ಪ್ರಶ್ನಿಸಿ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ರೇಟ್ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಸಲ್ಲಿಸಿದ್ದ ರೇಟ್ ಅರ್ಜಿ ಸಂಖ್ಯೆ 4979 ಮತ್ತು 6588ಗಳನ್ನು ಮಾನ್ಯ ಉಚ್ಚ ನ್ಯಾಯಾಲಯವು ದಿನಾಂಕ 22/8/2023 ಆದೇಶದಲ್ಲಿ ವಜಾಗೊಳಿಸುತ್ತಾ ಸಹಾಯಕ ಇಂಜಿನಿಯರ್ ವಿದ್ಯುತ್ ಹುದ್ದೆಗೆ ಮಾತ್ರ ಅನ್ವಯವಾಗುವಂತೆ ಈ ಕೆಳಕಂಡಂತೆ ವಿನಾಯಿತಿ ಷರತ್ತುಗಳನ್ನು ವಿಧಿಸಿರುತ್ತದೆ. ಸೊ ಪ್ರಸ್ತುತ ಸಹಾಯಕ ಇಂಜಿನಿಯರ್, ಸೊ ಇದು ಏನು ಜಡ್ಜ್ಮೆಂಟ್ ಇದೆ, ಆ ಜಡ್ಜ್ಮೆಂಟ್ ಆರ್ಡರ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಪ್ರಸ್ತುತ ಸಹಾಯಕ ಇಂಜಿನಿಯರ್ ವಿದ್ಯುತ್ ಹುದ್ದೆಗೆ ಸಂಬಂಧಿಸಿದಂತೆ ಈ ಅಧಿಸೂಚನೆಗೆ ಲಗತ್ತಿಸಿರುವ ಪಟ್ಟಿಯಲ್ಲಿ ತಿಳಿಸಿರುವ 107 ಕಲ್ಯಾಣ ಕರ್ನಾಟಕ ಮೀಸಲಾತಿ ಕೋರಿರುವ ಅಭ್ಯರ್ಥಿಗಳು ಮಿಕ್ಕುಳಿದ ವೃಂದದ ಮೆರಿಟ್ ಪಟ್ಟಿಯಲ್ಲಿ ಸ್ಥಾನ ಪಡೆದು ಆಯ್ಕೆಗೆ ಅರ್ಹರಿದ್ದು, ಸದರಿ ಅಭ್ಯರ್ಥಿಗಳು ಕಲ್ಯಾಣ ಕರ್ನಾಟಕ ಮೀಸಲಾತಿಯಲ್ಲಿ ಸ್ಥಳೀಯ ವೃಂದದಲ್ಲಿ ಆಯ್ಕೆಯಾಗಲು ಇಚ್ಛಿಸಿದ್ದಲ್ಲಿ ಈ ಅಧಿಸೂಚನೆಗೆ ಲಗತ್ತಿಸಿರುವ ನಮೂನೆಯಲ್ಲಿ ಇಚ್ಛಿತ ಪತ್ರವನ್ನು ಅಭ್ಯರ್ಥಿಯ ಸಹಿ ಹಾಗೂ ಇತ್ತೀಚಿನ ಭಾವಚಿತ್ರದೊಂದಿಗೆ ದಿನಾಂಕ 3/1/2024 ಬೆಳಿಗ್ಗೆ 10:30ರಿಂದ ಮಧ್ಯಾಹ್ನ 3 ಗಂಟೆಯೊಳಗಾಗಿ KPTCL ಲೆಕ್ಕಾಧಿಕಾರಿಗಳ ಸಂಘ, ರಜತೋತ್ಸವ ಭವನ, ನಂಬರ್ 28, ರೇಸ್ ಕೋರ್ಸ್ ಕ್ರಾಸ್ ರಸ್ತೆ, ಆನಂದರಾವ್ ವೃತ್ತದ ಬಳಿ, ಮಾಧವ್ ನಗರ, ಬೆಂಗಳೂರು 560009 ಇಲ್ಲಿ ಖುದ್ದಾಗಿ ಹಾಜರಾಗಿ ಸಲ್ಲಿಸತಕ್ಕದ್ದು. ಇಚ್ಛಿತ ಪತ್ರ ಸಲ್ಲಿಸುವ ಸಮಯದಲ್ಲಿ ಅಭ್ಯರ್ಥಿಗಳು ತಮ್ಮ ಅರ್ಜಿ ಪ್ರತಿ ಮತ್ತು ಮೂಲ ಗುರುತಿನ ಚೀಟಿ, ಆಧಾರ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಅಥವಾ ವೋಟರ್ ID ಆಗಿರ್ಬೋದು, ಇವುಗಳಲ್ಲಿ ಯಾವುದಾದ್ರೂ ಒಂದು ತಮ್ಮೊಂದಿಗೆ ಹೊಂದಿರತಕ್ಕದ್ದು ಮತ್ತು ಒಂದು ಪ್ರತಿಯನ್ನು ಇಚ್ಛಿತ ಪತ್ರದೊಂದಿಗೆ ಸಲ್ಲಿಸತಕ್ಕದ್ದು. ಅಭ್ಯರ್ಥಿಗಳು ಈ ಇಚ್ಛಿತ ಪತ್ರದ ಮೂಲಕ ಸಲ್ಲಿಸುವ ಆಯ್ಕೆಯು ಅಂತಿಮವಾಗಿದ್ದು, ಇದನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣದಿಂದಲೂ ಹಿಂಪಡೆಯಲು ಅವಕಾಶವಿರುವುದಿಲ್ಲ. ಸೊ ಇಚ್ಛಿತ ಪತ್ರಗಳನ್ನು ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶದನ್ವಯ ಇಚ್ಛಿತ ಪತ್ರ ಸಲ್ಲಿಸಲು ಆಸಕ್ತಿ ಇರುವುದಿಲ್ಲವೆಂದು ಪರಿಗಣಿಸಲಾಗುವುದು. ಈ ಅಧಿಸೂಚನೆಗೆ ಲಗತ್ತಿಸಿರುವ ಪಟ್ಟಿಯು ಆಯ್ಕೆ ಪಟ್ಟಿ ಎಂದು ತಿಳಿಯತಕ್ಕದ್ದಲ್ಲ. ಸೊ ಅಭ್ಯರ್ಥಿಗಳು ಸಲ್ಲಿಸುವ ಸ್ವ ಇಚ್ಛಿತ ಪತ್ರಗಳನ್ನು ಹುದ್ದೆಗಳ ಲಭ್ಯತೆ ಹಾಗೂ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ದಿನಾಂಕ 22/8/2023 ಆದೇಶದಲ್ಲಿನ ಷರತ್ತುಗಳಿಗೆ ಒಳಪಟ್ಟು ಪರಿಗಣಿಸಲಾಗುವುದು. ಸೊ ಇಲ್ಲಿ ಈ ಇಚ್ಛಿತ ಪತ್ರ ನೀವು ನೋಡ್ಬೋದು ಸ್ನೇಹಿತರೆ. ಫೈನಲಿ KPTCLನವರು ಆಪ್ಷನ್ ಎಂಟ್ರಿನ ಬಿಡ್ತಾರೆ ಅಂತ ಹೇಳಿದರು ಮಂತ್ ಎಂಡಲ್ಲಿ. ಡೆಫಿನೆಟ್ಲಿ ಫೈನಲಿ ಇವಾಗ ಬಿಟ್ಟಿದ್ದಾರೆ. ಸೊ ಈ ಇಚ್ಛಿತ ಪತ್ರನ ನೀವು ನೋಡ್ಬೋದು. ಆ್ಯಂಡ್ ಕ್ಯಾಂಡಿಡೇಟ್ಸ್ ಎಲಿಜಿಬಲ್ ಫಾರ್ ದಿ ಸಬ್ಮಿಷನ್ ಆಫ್ ಆಪ್ಷನ್ಸ್ ಇನ್ ಟರ್ಮ್ಸ್ ಆಫ್ ಆನರೇಬಲ್ ಹೈಕೋರ್ಟ್ ಆರ್ಡರ್ ಡೇಟೆಡ್ 22/8/2023 ಇನ್ ರೇಟ್ ಪೆಟಿಷನ್ ನಂಬರ್ 4979 ಆ್ಯಂಡ್ 6588 ಫಾರ್ ದಿ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್. ಇಲ್ಲಿ ಒಟ್ಟು 107 ಅಭ್ಯರ್ಥಿಗಳಿಗೆ ಮತ್ತೊಂದು ಸಾರಿ ಖುದ್ದಾಗಿ ಇಚ್ಛಿತ ಪತ್ರದೊಂದಿಗೆ ಅಲ್ಲಿ ಕೊಟ್ಟಿರುವ ಅಡ್ರೆಸ್ಸಲ್ಲಿ ಹೋಗಿ HK ಚೂಸ್ ಮಾಡ್ತೀರಾ ಅಥವಾ ನಾನ್ HK ಚೂಸ್ ಮಾಡ್ತೀರಾ ಅನ್ನೋದು ಕನ್ಫರ್ಮ್ ಮಾಡ್ಕೋಬೇಕು. ಸೊ ಯಾರೆಲ್ಲ ಈ ಲಿಸ್ಟಲ್ಲಿ ಇದ್ದೀರಾ ಒಂದು ಸರ್ತಿ ಹೆಸರನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ದಟ್ಸ್ ಇಟ್ ಫಾರ್ ನೌ.